ಈಶ್ವರಪ್ಪ ವಿರುದ್ಧ ಚುನಾವಣಾ ಆಯೋಗಕ್ಕೆ ಬಿಜೆಪಿ ದೂರು ಕೊಟ್ಟಿದೆ. ಈಶ್ವರಪ್ಪ ವಿರುದ್ಧ ಚುನಾವಣಾ ಆಯೋಗಕ್ಕೆ ಬಿಜೆಪಿಯಿಂದ ದೂರು. ನರೇಂದ್ರ ಮೋದಿಯವರ ಫೋಟೋ ಹೆಸರು ಬಳಸದಂತೆ ದೂರನ್ನು ನೀಡಲಾಗಿದ್ದು, ಬಿಜೆಪಿ ನಿಯೋಗದಿಂದ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ನೀಡಲಾಗಿದೆ. ಶಿವಮೊಗ್ಗದಲ್ಲಿ ಈಶ್ವರಪ್ಪ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಸಂದರ್ಭ ನರೇಂದ್ರ ಮೋದಿಯವರ ಫೋಟೋವನ್ನ ಬಳಕೆ ಮಾಡ್ತಾ ಇದ್ದಾರೆ. ಪ್ರಚಾರದ ಸಂದರ್ಭದಲ್ಲಿ ಅವರ ಹೆಸರನ್ನ ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ದೂರು ಈಗ ದಾಖಲಾಗಿರೋದು. ಇನ್ನು ಇದೇ ವಿಚಾರವಾಗಿ ದೂರು ದಾಖಲಾಗಬಹುದು ಅನ್ನುವಂತಹ ಮುನ್ಸೂಚನೆ ಸಿಕ್ಕಿದ ಹಿನ್ನೆಲೆಯಲ್ಲಿ ಈಶ್ವರಪ್ಪ ಅವರು ಈಗಾಗಲೇ ಕೋರ್ಟ್ಗೆ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಬಳಕೆ ಮಾಡೋದಕ್ಕೆ ಅನುಮತಿಯನ್ನ ಕೊಡಬೇಕು ಅಂತ ಇದೀಗ ದೂರು ದಾಖಲಾಗಿರೋದು. ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಬಿವೈ ರಾಘವೇಂದ್ರ ಇದ್ದಾರೆ. ಆದರೆ ಈಶ್ವರಪ್ಪ ಅವರು ಬಿಜೆಪಿಯಲ್ಲೇ ಇದ್ದು ಇದೀಗ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದು, ಮೋದಿ ಭಾವಚಿತ್ರವನ್ನ ಪ್ರಚಾರಕ್ಕಾಗಿ ಬಳಕೆ ಮಾಡ್ತಾ ಇರೋದು, ಇದರ ವಿಚಾರವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಬಿಜೆಪಿ ಅಭ್ಯರ್ಥಿ ಅವರ ಬೆಂಬಲಿಗರ ಕಡೆಯಿಂದ. ಹೀಗಾಗಿ ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡಲಾಗಿದೆ ಪಕ್ಷದ ಕಡೆಯಿಂದ. ಇದಕ್ಕೂ ಮೊದಲೇ ಪೂರ್ವಭಾವಿಯಾಗಿ ಈಶ್ವರಪ್ಪನವರು ಕೋರ್ಟ್ ಮೊರೆ ಹೋಗಿದ್ರು ಕೂಡ ಬಳಕೆ ಮಾಡೋದಕ್ಕೆ ಅನುಮತಿಯನ್ನ ನೀಡಬೇಕು, ಈ ರೀತಿ ಬಳಕೆ ಮಾಡೋದಕ್ಕೆ ಆಬ್ಜೆಕ್ಷನ್ ಬರಬಹುದು ಅನ್ನುವಂತಹ ಒಂದು ನಿರೀಕ್ಷೆಯ ಬೆನ್ನಲ್ಲೇ ಇದೀಗ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದು ಬಿಜೆಪಿ ಪರವಾದಂತಹ ಪೋಸ್ಟರ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಈಗ ಬಿಜೆಪಿದು. ಈ ವಿರುದ್ಧ ಈಗ ಈಶ್ವರಪ್ಪ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರನ್ನು ಕೂಡ ನೀಡಲಾಗಿದೆ. ಇನ್ನು ಶಿವಮೊಗ್ಗದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಬಿವೈ ರಾಘವೇಂದ್ರ ಈಶ್ವರಪ್ಪ ಪ್ರಚಾರಕ್ಕಾಗಿ ಮೋದಿ ಭಾವಚಿತ್ರವನ್ನ ಬಳಸ್ತಾ ಇದ್ದಾರೆ. ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೋದಿ ಫೋಟೋ ಬಳಕೆ ಮಾಡಬಾರದು ಅಂತ ದೂರು ನೀಡಲಾಗಿದೆ. ಇದೇ ಮುಂದುವರೆಸಿದ್ರೆ ಕಾನೂನು ರೀತಿಯಲ್ಲಿ ಕ್ರಮ ಆಗುತ್ತೆ. ನಮ್ಮ ಪಕ್ಷದ ಅಭ್ಯರ್ಥಿ ಅಲ್ಲದಿರುವ ಕಾರಣ ಅಧಿಕಾರ ಇರಲ್ಲ, ನಮ್ಮ ಪಕ್ಷದ ಹೆಸರು ಭಾವಚಿತ್ರ ಬಳಸುವ ಅಧಿಕಾರ ಇರಲ್ಲ ಅಂತ ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಶ್ವರಪ್ಪ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿರ್ತಕ್ಕಂಥದ್ದು ಈಗ ತಮ್ಮ ಮುಂದಿದೆ. ಇದೇ ಸಂದರ್ಭದಲ್ಲಿ ಅವರು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಜಿಯವರ ಭಾವಚಿತ್ರವನ್ನು ಅವರ ಇದರಲ್ಲಿ ಹಾಕ್ಕೊಳ್ತಾ ಇರತಕ್ಕಂಥದ್ದು. ಆ ಕಾರಣದಿಂದ ಆ ರೀತಿ ಮೋದಿಯವರ ಫೋಟೋ ಅವರು ಉಪಯೋಗ ಮಾಡಬಾರ್ದು ಅನ್ನೋ ಕಾರಣದಲ್ಲಿ ಇವತ್ತು ಚುನಾವಣಾ ಅಧಿಕಾರಿಗಳಿಗೆ ನಾವು ದೂರನ್ನು ನೀಡಿದ್ದೇವೆ. ಯಾವುದೇ ಕಾರಣಕ್ಕೂ ಅವರು ಅದನ್ನು ಯೂಸ್ ಮಾಡಬಾರ್ದು. ಯಾಕೆ ಅಂತಂದರೆ, ಒಂದು ಸಾರಿ ನಮ್ಮ ಅಭ್ಯರ್ಥಿ ಘೋಷಣೆ ಆದಮೇಲೆ ಬೇರೆ ಯಾರೇ ಅದು ಬೇರೆ ಪಕ್ಷ ಇರ್ಬೋದು ಅಥವಾ ಇಂಡಿಪೆಂಡೆಂಟ್ ಆಗಿ ನಿಂತರೂ ಕೂಡ Come, 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 my love, please don't say no, baby. Come, 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 my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಒಂದು ಪಕ್ಷದ ಮುಖಂಡರ ಇದನ್ನ ಫೋಟೋವನ್ನು ಬಳಕೆ ಮಾಡಬಾರ್ದು ಅಂತಕ್ಕಂಥದ್ದು ಕಾನೂನು ಇದೆ. ಹೆಸರನ್ನು ಬಳಕೆ ಮಾಡಬಾರ್ದು. ಆ ಕಾರಣದಿಂದ ಮಾನ್ಯ ಈಶ್ವರಪ್ಪನವರಲ್ಲಿ ನಾವು ಮನವಿ ಮಾಡ್ತೇವೆ, ಆ ರೀತಿ ಯಾವುದೇ ನೀವು ಮುಂದುವರೆದ್ರೆ ಕಾನೂನು ಕ್ರಮ ಕೂಡ ಜರುಗಿಸಬೇಕಾಗ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳಲಿಕ್ಕೆ. ಹಾಸನದಲ್ಲಿ ದೋಸ್ತಿ ಬಲಪಡಿಸೋದಕ್ಕೆ ಪ್ರಜ್ವಲ್ ರೇವಣ್ಣ ಪ್ಲಾನ್ ಮಾಡಿದ್ದಾರೆ. ಹಾಸನದಲ್ಲಿ ಪ್ರೀತಮ್ ಗೌಡ ಅಸಮಾಧಾನ ಬಹಿರಂಗವಾಗಿ ಎಲ್ಲರೂ ಕೂಡ ಗೊತ್ತಾಗ್ತಾ ಇದೆ. ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಹೆಸರನ್ನು ಬಳಕೆ ಮಾಡ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣ ಕರಪತ್ರ ಕೂಡ ಹಂಚ್ತಾ ಇಲ್ಲ, ಅವರ ಫೋಟೋ ಇರುವಂತಹ ಕರಪತ್ರ. ಹೀಗಾಗಿ ಬಿಜೆಪಿ ಮುಖಂಡರ ಭಿನ್ನಾಭಿಪ್ರಾಯ ಶಮನಕ್ಕೆ ತಂತ್ರಗಾರಿಕೆ. ಸಕಲೇಶಪುರದಲ್ಲಿ ಬಿಜೆಪಿ ಮುಖಂಡರುಗಳ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಗುಲಗಳಲ್ಲಿ ಗ್ರಾಮದ ಬಿಜೆಪಿ ಮುಖಂಡ ಮೋಹನ್ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಎಲ್ಲರೂ ಒಗ್ಗಟ್ಟಿನಿಂದ ಪ್ರಚಾರಕ್ಕೆ ಹೋಗುವ ನಿಟ್ಟಿನಲ್ಲಿ ಚರ್ಚೆ ನಡೆಸಲಾಗಿದೆ. ಬಿಜೆಪಿ ಮುಖಂಡರ ಜೊತೆಗೆ ಸಭೆ ನಡೆಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಸ್ಥಳೀಯ ಬಿಜೆಪಿ ಜೆಡಿಎಸ್ ಮುಖಂಡರ ಜೊತೆಗೆ ಜಂಟಿಯಾಗಿ ಸಭೆ. ಅಸಮಾಧಾನಿತ ಮುಖಂಡರ ಮನವೊಲಿಕೆ ಮಾಡ್ತಾ ಇದ್ದಾರೆ ಪ್ರಜ್ವಲ್. ಅಸಮಾಧಾನಿತ ಬಿಜೆಪಿ ನಾಯಕರ ಮನವೊಲಿಕೆಗೆ ಪ್ರಜ್ವಲ್ ರೇವಣ್ಣ ಸಜ್ಜಾಗಿರೋದು. ಯಾಕಂದ್ರೆ ಈ ಹಿಂದೆ ತನ್ನ ಸೋಲಿಗೆ ಪ್ರಜ್ವಲ್ ರೇವಣ್ಣ ಅವರೇ ನೇರವಾದಂತಹ ಕಾರಣ ಅನ್ನುವಷ್ಟರ ಮಟ್ಟಿಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಂತಹ ಪ್ರೀತಮ್ ಗೌಡ
ಈ ಬಾರಿ ಕೂಡ ಚುನಾವಣಾ ಪ್ರಚಾರದಲ್ಲಿ NDA ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ನಾನು ಪ್ರಚಾರ ಮಾಡ್ತೀನಿ ಅಂತ ಹೇಳ್ತಾರೆ ಹೊರತು ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಹೆಸರನ್ನು ತಪ್ಪಿಯೂ ಕೂಡ ಹೇಳ್ತಾ ಇಲ್ಲ. ಜೊತೆಗೆ ಪ್ರಜ್ವಲ್ ರೇವಣ್ಣ ಕರಪತ್ರ, ಅವರ ಫೋಟೋ ಇರುವಂತಹ ಕರಪತ್ರವನ್ನು ಹಂಚಿಕೆ ಮಾಡ್ತಾ ಇಲ್ಲ. ಮೋದಿ ಸಾಧನೆಗಳು, ಕೇಂದ್ರ ಸರ್ಕಾರದ ಸಾಧನೆಗಳ ಬಗ್ಗೆ ಮಾತ್ರ ಕರಪತ್ರ ಹಂಚಿಕೆ ಮಾಡ್ತಾ ಇದ್ದು ಕೂಡ ಗಮನಿಸಿದ್ವಿ. ಜೊತೆಗೆ ಮಾತಲ್ಲೂ ಕೂಡ ಅವರ ಆ ಹತಾಶೆ, ಸೋಲಿನ ಹತಾಶೆ, ಜೊತೆಗೆ ಸೋಲಿಗೆ ಸೇಡು ತೀರಿಸಿಕೊಳ್ಳುವ ತವಕವೇ ಕಾಣ್ತಾ ಇತ್ತು. ಹೀಗಾಗಿ ಇಲ್ಲಿ ಬಿಜೆಪಿ ಮುಖಂಡರೆಲ್ಲರೂ ಕೂಡ ಅಸಮಾಧಾನಿತಗೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅನ್ನುವಂಥದ್ದು ಮನಗೊಂಡಿರುವಂತಹ ಪ್ರಜ್ವಲ್ ರೇವಣ್ಣ ಈಗ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಪರ ಪ್ರೀತಮ್ ಗೌಡ ಪ್ರಚಾರ ನಡೆಸ್ತಾ ಇದ್ದಾರೆ. ಕೇಂದ್ರದ ಬಿಜೆಪಿ ಸಾಧನೆಯ ಕರಪತ್ರವನ್ನ ಪ್ರೀತಮ್ ಗೌಡ ಹಂಚ್ತಾ ಇದ್ದಾರೆ. ಪ್ರಜ್ವಲ್ ಫೋಟೋ ಇರುವಂತಹ ಕರಪತ್ರವನ್ನ ಪ್ರೀತಮ್ ಗೌಡ ಹಂಚ್ತಾ ಇಲ್ಲ. ಮೋದಿ, ಕೇಂದ್ರ, ರಾಜ್ಯದ ಬಿಜೆಪಿ ನಾಯಕರ ಕರಪತ್ರ ಮಾತ್ರ ಹಂಚಿಕೆ ಮಾಡಲಾಗ್ತಾ ಇದೆ. 10 ವರ್ಷದಲ್ಲಿ ಬಿಜೆಪಿ ಸಾಧನೆಯ ಮಾಹಿತಿ ಇರುವಂತಹ ಕರಪತ್ರ, ಅದನ್ನೇ ತಮ್ಮ ಬೆಂಬಲಿಗರ ಮನೆಗಳಿಗೆ ತೆರಳಿ ಸಾಂಕೇತಿಕವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ಹೆಸರನ್ನ ಹೇಳಿ ಮತ ಪ್ರಚಾರ ಮಾಡ್ತಾ ಇಲ್ಲ ಪ್ರೀತಮ್ ಗೌಡ. ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಅವ್ರ ಬಾಯಲ್ಲಿ ಏನೂ ಅಸಮಾಧಾನ ಇಲ್ಲ, ಏನಿಲ್ಲ ಅಂತ ಹೇಳಿದ್ರು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಮುನಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಪ್ರೀತಮ್ ಗೌಡ. ಅಂದರೆ ಅಸಮಾಧಾನ ಇಲ್ಲಿ ಮೈತ್ರಿ ಅಭ್ಯರ್ಥಿಯ ಘೋಷಣೆ ಆದ ಸಂದರ್ಭದಿಂದಲೂ ಕೂಡ ಆವಾಗಲೂ ಕೂಡ ಅಷ್ಟೇ. ಅಂದರೆ ನಮ್ಮ ಸಿದ್ಧಾಂತಗಳೇ ಬೇರೆ, ಅವರ ಸಿದ್ಧಾಂತಗಳೇ ಬೇರೆ, ಹೇಗೆ ರಾಜಿ ಆಗೋದಕ್ಕೆ ಸಾಧ್ಯವಾಗುತ್ತೆ, ಅವರ ವಿರುದ್ಧ ಸ್ಪರ್ಧಿಸಿದವರು ನಾವು, ಅವರ ವಿರುದ್ಧ ಹೇಗೆ, ಅವರ ಪರವಾಗಿ ಹೇಗೆ ಪ್ರಚಾರ ಮಾಡೋದಕ್ಕಾಗತ್ತೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ಪ್ರೀತಮ್ ಗೌಡ. ಇದೀಗ ಅವರ ಚುನಾವಣಾ ಪ್ರಚಾರದಲ್ಲೂ ಕೂಡ ಅಸಮಾಧಾನವನ್ನು ನೋಡಬಹುದು.